ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ನಲ್ಲ ಮೈಸೂರಲ್ಲಿ ಇದ್ದೀವಿ ಅಂತ ಅಂದ್ಬಿಟ್ಟು, ಇದು ಬಂದು ಪಾರ್ಟ್ 2. ನಾವು ಎಲ್ಲಿ ಸ್ಟೇ ಆಗಿದ್ವಿ ಅಂದರೆ ಎಲೈಟ್ ಅಪಾರ್ಟ್ಮೆಂಟ್ ಸರ್ವಿಸ್, ಅದರಲ್ಲಿ ಸ್ಟೇ ಆಗಿದ್ವಿ. ಅಲ್ಲಿ ಏನು ಅಂತ ಅಂದರೆ, ನಾವು ಇದ್ದಿದ್ದ ಕಡೆ ಬಿಲ್ಡಿಂಗ್, ನಾವು ನೈಟ್ ಹೋಗಿದ್ದು, ಅಲ್ಲಿಗೆ ತಲುಪಿದ್ದು ಫೋಟೋದಲ್ಲಿ ನೋಡ್ದಂಗೆ ಇರುತ್ತೆ ಅಂತ ನಾವು ಹೋಗಿದ್ವಿ. ಬಟ್ ಒಳಗಡೆ ಏನೇನು ಅವರು ಫೋಟೋದಲ್ಲಿ ಹಾಕಿದ್ರು ಹಾಗೇ ಇತ್ತು. ಬಟ್ ತುಂಬ ಅನ್ಹೈಜೀನಿಕ್ ಆಗಿತ್ತು ಮನೆ ಮಾತ್ರ. ಒಂಚೂರೂ ನೀಟಿರಲಿಲ್ಲ, ಫುಲ್ಲು ಧೂಳು. ಅದು ಎಷ್ಟು ತಿಂಗಳಾಗಿತ್ತು ಒಂದು ಕಸ ಗುಡಿಸಿ, ಹಾಗೆ ಅದ್ರ ಮೇಲೆ ಒಂದೊಂದು ಸೋಫಾ ಮೇಲಾಗಿರ್ಬೋದು, ಒಂದು ಅವರು ಇಟ್ಟಿರೋ ಟಿ ವಿ ಆ ಕಡೆ ಯೂನಿಟ್ ಎಲ್ಲ ಇಷ್ಟು ಒಂದೊಂದು ಇಂಚಷ್ಟು ಧೂಳಿತ್ತು. ಅದೊಳ್ಳೆ ನೋಡೋದಕ್ಕೆ ಒಳ್ಳೆ ಹಾಂಟೆಡ್ ಹೌಸ್ ರೀತಿಯೇ ಇತ್ತು ಮಾತ್ರ. ಒಂಚೂರೂ ಚೆನ್ನಾಗಿರಲಿಲ್ಲ. ಸುಮ್ಮನೆ ಒಂದು ಅರೌಂಡ್ 2000 ಪರ್ ನೈಟ್. ಸೊ ನಾವು ಬೆಳಗ್ಗೆನೇ ಬೇಗನೆ ಚೆಕ್ಔಟ್ ಆಗಿಬಿಟ್ವಿ. ಅದು ನೈಟೆಲ್ಲ ಒಂದು ಸ್ವಲ್ಪನೂ ನಿದ್ದೆ ಮಾಡಲಿಲ್ಲ ಸರಿಯಾಗಿ. ಅದೇನೋ ಬರೀ ಕುಟ್ಟೋ ಶಬ್ದ, ಬಾಗಿಲು ಬಡಿಯೋ ಶಬ್ದ, ಫುಲ್ಲು ಒಂಥರ ಫಿಯರಲ್ಲೇ ಇದ್ವಿ ಎಲ್ಲರೂ. ನಾವಂತೂ ಹೆಣ್ಮಕ್ಳು. ನನ್ನ ಮಗ ಮತ್ತು ನಮ್ಮ ಯಜಮಾನ್ರು ಮಾತ್ರ ಆರಾಮಾಗಿ ಚೆನ್ನಾಗಿ ನಿದ್ದೆ ಮಾಡಿದ್ರು. ಯಾಕೆಂದರೆ ನಮ್ಮ ಮನೆಯವ್ರು ಗಾಡಿ ಓಡಿಸಿ ಸಾಕಾಗಿರ್ತಾರೆ. ಇನ್ನು ಪಾಪು ಅಲ್ಲ, ಅವನಿಗಂತೂ ಆಬ್ವಿಯಸ್ಲಿ ನಿದ್ದೆ ಬಂದುಬಿಡುತ್ತೆ, ಮಲ್ಕೊತಾನೆ. ಇನ್ನು ಮಿಕ್ದವ್ರು ನಮಗೆಲ್ಲರಿಗೂ ಫುಲ್ಲು ಒಂಥರ ಭಯ, ಏನೋ ಒಂಥರ ಏನೋ ಒಳ್ಳೆ ಫೀಲಿಂಗೇ ಇಲ್ಲ ಆ ಮನೆಯಲ್ಲಿ ಹೇಳ್ಬೇಕು ಅಂದರೆ. ಆ ಥರ ವರ್ಸ್ಟ್ ಅನ್ನಿಸ್ಬಿಡ್ತು. ನೆಕ್ಸ್ಟ್ ಹೊತ್ತಿಗೆ ಹೋದಾಗ ಸರ್ವಿಸ್ ಅಪಾರ್ಟ್ಮೆಂಟ್ ಅವೆಲ್ಲ ಇರ್ತಾವಲ್ಲ, ಆ ಥರದ್ದು ತೊಗೊಳ್ಳೇಬಾರ್ದು ಅನ್ನಿಸ್ಬಿಡ್ತು ನನಗಂತೂ. ನೆಕ್ಸ್ಟ್ ನಾವು ಬೆಳಗ್ಗೆನೇ ಎದ್ದು ಚೆಕ್ಔಟ್ ಎಲ್ಲ ಮಾಡಾದಮೇಲೆ ಅಲ್ಲಿ ದೋಸೆ ಕಾರ್ನರ್ ಅಂತ ಇದೆ, ಅಲ್ಲೊಂದೇ ಹೋಟ್ಲು ಇದ್ದಿದ್ದು ಆ್ಯಕ್ಚುಲಿ ಅಷ್ಟು ಚೆನ್ನಾಗಿ. ಇನ್ನೆಲ್ಲ ಅಲ್ಲಿ ಬರೀ ಫಾರಿನರ್ಸೇ ಜಾಸ್ತಿ ಇದ್ದಿದ್ದು ಆ ಕಡೆ ನಾವಿದ್ದಿದ್ದು ಏರಿಯಾದಲ್ಲಿ. ಸೊ ದೋಸೆ ಕಾರ್ನರ್ ಓಕೆ, ಪರವಾಗಿಲ್ಲ. ಒಂದು ಇಡ್ಲಿ ವಡೆ ತಿಂದಿದ್ದು, ಅದೇ ಲಾಸ್ಟ್ ನಾನು ಮೈಸೂರಲ್ಲಿ ತಿಂದಿದ್ದು. ಅದಾದಮೇಲೆ ಫುಲ್ಲು ಏನು ಊಟ ಮಾಡೋಕ್ಕಾಗ್ತಾಯಿಲ್ಲ, ಏನು ಇದು ಮಾಡೋಕ್ಕಾಗ್ತಾಯಿಲ್ಲ, ಒಂಚೂರು ಚೆನ್ನಾಗೇ ಇಲ್ಲ ಅಂತ ಅನ್ನಿಸ್ಬಿಡ್ತು. ನೆಕ್ಸ್ಟೆಲ್ಲ ನಾವು ಏನಾದರೂ ತಿಂಡಿ ಅವೆಲ್ಲ ಮಾಡಬೇಕು ಅಂದರೆ ಸರೌಂಡಿಂಗ್ಸ್, ಇಲ್ಲಿ ಮೈಸೂರು ಒಳಗಡೆ ಈ ಕಡೆ ಸರೌಂಡಿಂಗ್ಸು, ರೈಲ್ವೆ ಸ್ಟೇಷನ್ ಹತ್ರ ಪಾಕಶಾಲೆ ಆ ಕಡೆ ಎಲ್ಲ ಅಷ್ಟೇ ಚೆನ್ನಾಗಿರೋದು ವೆಜ್ ಊಟಕ್ಕೆ. ಔಟರ್ ರಿಂಗ್ ರೋಡ್ಗೆ ಹೋಗ್ಬಿಟ್ರೆ, ನಾವು ಆ ಕಡೆ ಹೋಗ್ಬೇಕಲ್ವಾ, ಅಲ್ಲಿಂದ ಹೋಗ್ಬಿಟ್ರೆ ಒಂದು ಒಳ್ಳೆ ಹೋಟ್ಲು ಸಿಗೋಲ್ಲ. ನಾವು ಹೋಗಿದ್ದ ರೋಡಲ್ಲಂತೂ ಒಂದು ಒಳ್ಳೆ ಹೋಟ್ಲು ಇಲ್ಲ. ಅದು ಟೇಸ್ಟ್ ಅಂತೂ ಕೇಳಲೇಬೇಡಿ. ಮೇ ಬಿ ಸೀಸನ್ ಟೈಮ್ನಲ್ಲಿ ಚೆನ್ನಾಗಿ ಮಾಡ್ಬೋದೇನೋ, ಈ ದಸರಾ ಸೀಸನ್ನು, ಫೆಸ್ಟಿವಲ್ಸ್ ಅವೆಲ್ಲ ಬಂದಾಗ. ಅಲ್ಲಿ ನಾವು ಹೋಗಿದ್ದ ಟೈಮಿಂಗ್ಸ್ ಎಲ್ಲ ಅಂತೂ ಒಂಚೂರೂ ಚೆನ್ನಾಗಿರಲಿಲ್ಲ ಊಟ ಅನ್ನೋದು. ಅದು ಸುಮ್ಮನೆ ಅಷ್ಟು ಕಾಸ್ಟ್ಲಿ ಹೇಳೋರು ಒಂದು ಊಟಕ್ಕೆ. ಫುಲ್ ವೇಸ್ಟ್ ಅಂತಲೇ ಹೇಳ್ಬೋದು. ಊಟ ಮಾಡೋಂಗಿದ್ರೆ ಸಿಟಿ ಒಳಗಡೆ ಊಟ ಮಾಡಿಕೊಂಡು ಆಮೇಲೆ ಔಟರ್ ರಿಂಗಿಗೆ ಪಾಸ್ ಆಗಬೇಕು ಅಂತಲೇ ಹೇಳ್ಬೋದು. ಅದಾದಮೇಲೆ ನಾವು KSICಗೆ ಹೋಗಬೇಕು, ಹಾಗೆ ಮೈಸೂರು ಪಾಕ್ ಅದನ್ನೆಲ್ಲ ತೊಗೊಂಡೋಗ್ಬೇಕು ಅಂತ ಅಂದ್ಕೊಂಡಿದ್ವಿ. ಫಸ್ಟ್ ಅದಕ್ಕಿಂತ ಮುಂಚೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಬೇಕು. ಅಲ್ಲಿ ಮಡ್ಲಕ್ಕಿ ಎಲ್ಲ ಕೊಟ್ಬಿಟ್ಟು ನಾವು ಹಾಗೆ ಅಲ್ಲಿಂದ ರಿಟರ್ನ್ ನಂದಿ ಬೆಟ್ಟ ಅಲ್ಲ, ಬಸವಣ್ಣ ಎಲ್ಲ ಇದೆಯಲ್ಲ, ನಂದಿ ಬಸವಣ್ಣ, ಅದನ್ನೆಲ್ಲ ನೋಡಿಕೊಂಡು ಆಮೇಲೆ ರಿಟರ್ನ್ ಬರ್ತಾ KSICಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ದರ್ಶನಕ್ಕೆ ಬಂದಿದ್ದೀವಿ. ಇವಾಗ ಬಾಗಿಲು ಎಲ್ಲ ಎಷ್ಟೊತ್ತಿಗೆ ಮುಚ್ತಾರೆ ಅನ್ನೋದನ್ನೆಲ್ಲ ಬೇಗ ಕೇಳಿಕೊಂಡು ಸ್ವಲ್ಪ ಬೇಗನೆ ಹೋಗಿದ್ವಿ. ಒಂದು 10-11ಗೆಲ್ಲ ಹೋಗಿದ್ವಿ. ಹೆವಿ ಬಿಸಿಲಿತ್ತು ಮಾತ್ರ, ಸಿಕ್ಕಾಪಟ್ಟೆ ಬಿಸಿಲು. ಫಸ್ಟು ಸ್ಟಾರ್ಟಿಂಗೆಲ್ಲ ಹಿಂಗೆ ಹೋದಾಗ ಎಲ್ಲ ಆಟ ಸಾಮಾನೆಲ್ಲ ಇದ್ವಲ್ಲ, ಒಂದು ರೌಂಡ್ ನೋಡ್ಕೊಂಬಂದ ಚಾರ್ವಿಕ್ಕು ಏನೇನೆಲ್ಲ ಬೇಕು ಅಂತ. ಇವಾಗ ಬೇಡ, ಹೋಗ್ಬೇಕಾದ್ರೆ ಏನಾದರೂ ಕೊಡಿಸ್ತೀವಿ, ಸುಮ್ಮನೆ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಬಂದ್ವಿ. ಪೂಜೆ ಎಲ್ಲ ಚೆನ್ನಾಗಾಯಿತು. ಒಂದು ಸ್ವಲ್ಪ ಏನು ಗಡಿಬಿಡಿ ಅಂತ ಏನಿಲ್ಲ, ಒಂದು ಸ್ವಲ್ಪ ಬೇಗ ತಳ್ಳೋದು, ನಡೀರಿ ಅಂತ ಅಂದ್ಬಿಟ್ಟು. ಬಟ್ ಚೆನ್ನಾಗಾಯಿತು ಪೂಜೆ ಎಲ್ಲ. ಅಲ್ಲಿಂದ ಹೊರಗಡೆ ಬಂದಮೇಲೆ ಇಲ್ಲಿ ಕಾರ್ ಪಾರ್ಕಿಂಗ್ ಹತ್ರ ಹೋಗ್ಬೇಕಲ್ಲ, ಇಲ್ಲ ಆಟ ಸಾಮಾನು ಆ ಥರದ್ದೆಲ್ಲ ಥಿಂಗ್ಸ್ ಇಟ್ಟಿರ್ತಾರೆ. ನನ್ನ ಮಗನ ಕೇಳಬೇಕಾ, ಹೋಗಿದ ತಕ್ಷಣವೇ ಒಂದು ಕನ್ನಡಕ ಎತ್ಕೊಂಡ, ಅದನ್ನು ತೆಗೆಸ್ಕೊಂಡ. ಆಮೇಲೆ ಇವಾಗ ಬಬಲ್ಸ್ ಬಿಡ್ತಾರಲ್ಲ, ಅದನ್ನು ತೊಗೊಂಡ. ಅವನಿಗೆಲ್ಲ ಹೆಂಗೆ ಗೊತ್ತಿದ್ದು ಅಂತ ಅಂದ್ಕೊಂಡು ಅಕ್ಕಪಕ್ಕದ ಮನೆಯವರೆಲ್ಲ ನೋಡ್ತಿರ್ತಾನಲ್ಲ, ಅವ್ರು ತೊಗೊಂಡಿರೋದು ನೋಡಿ ನಮ್ಮ ಮನೆಯಲ್ಲಿ ಇದ್ದಿದ್ದನ್ನು ಹಾಳು ಮಾಡಿಬಿಟ್ಟ. ಒಂದೇ ದಿವಸಕ್ಕೆ ಎತ್ತೆತ್ತು ಹೊಡೆದಾಕೆ ಒಂದು 5 ನಿಮಿಷಕ್ಕೆ ಹಾಳು ಮಾಡಿಬಿಡ್ತಾನೆ ಏನೇ ತೊಗೊಂಡ್ರು. ಈ ಗಂಡು ಮಕ್ಕಳೇ ಇಷ್ಟು ಅಂತ ಅನಿಸುತ್ತೆ. ಬಾಯ್ಸ್ ಮಮ್ಮೀಸಿಗೆ ಅದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅನ್ಕೊತೀನಿ. ಸೊ ಅದು ಬೇಕು ಇದು ಬೇಕು ಅಂತ ಬರೋದೆಲ್ಲ ಎತ್ಕೊತಾ ಇದ್ದ. ಅಂಗಡಿನೇ ಖಾಲಿ ಮಾಡೋ ಥರ, ಬೇಡಪ್ಪ ಇಟ್ಬಿಟ್ಟು ಬಾ ಸಾಕೋದೇನು ಬೇಡ ಅಂತ ಅಂದ್ಬಿಟ್ಟು ಮುಂದಕ್ಕೆ ಬಂದ್ವಿ. ಅದಾದಮೇಲೆ ಮುಂದಕ್ಕೆ ಬರ್ತಾ ಅಲ್ಲೆಲ್ಲ ಕಾರ್ದೆಲ್ಲ ಟಾಯ್ಸ್ ಎಲ್ಲ ಇದ್ವು. ಅದು ರೆಡ್ ಅಂದರೆ ಸಖತ್ ಇಷ್ಟ ನನ್ನ ಮಗನಿಗೆ. ಆ ರೆಡ್ ನಮಗಂತೂ ಸಡನ್ನಾಗಿ ಹೆಂಗೆ ಕಾಣಲಿಲ್ಲ. ಅವನೇ ಎಷ್ಟು ಅಬ್ಸರ್ವ್ ಮಾಡಿದ್ದಾನೆ ನೋಡಿ. ಹೋಗ್ಬಿಟ್ಟು ಫಸ್ಟ್ ರೆಡ್ ಕಾರ್ನೇ ಹುಡುಕಿಟ್ಕೊತಾನೆ, ನನಗೆ ಬೇಕು ಅಂತ ಅಂದ್ಬಿಟ್ಟು. ಅವೆಲ್ಲ ಏನು ಅಂತ ಗೊತ್ತಾಗ್ಲಿಲ್ಲ. ಅಲ್ಲೊಂದು ಕಡೆ ನೋಡ್ಲಾ, ಕಾರು ಕೆಂಪುದು ಅಲ್ಲೋಡ ಹೆಂಗೆ ಹುಡಿ ಬೇಕಪ್ಪ, ಅದು ಬೇಕಾ? ಅಂತ ಎಷ್ಟಿದು?
ಬೇಕು ಬೇಕು ಅಂತ ನಮ್ಮಮ್ಮ ಬಾರ್ಗಿನ್ ಮಾಡೋದ್ರಲ್ಲಿ ಚೆನ್ನಾಗಿ ಮಾಡ್ತಾರೆ. ನನಗಂತೂ ಬಾರ್ಗಿನ್ ಎಲ್ಲ ಮಾಡೋಕ್ಕಷ್ಟು ಬರೋದಿಲ್ಲ. ಆ್ಯಕ್ಚುಲಿ ಐ ಆಮ್ ವೆರಿ ಬ್ಯಾಡ್ ಅದರಲ್ಲಿ. ಅವರೆಲ್ಲ ಬಾರ್ಗಿಂಗ್ ಮಾಡ್ತಾರೆ. ಲಾಸ್ಟಿಗೆ ಕಾರೇ ಬೇಡ ಅಂತ ಅಂದ್ಬಿಟ್ಟು ಬಂದರು. ಎಲ್ಲ ತೆಗ್ದು 5 ನಿಮಿಷಕ್ಕೆಲ್ಲ ಒಡೆತೆ ಬಿಸಾಕ್ತಾ ಇರ್ತಾನೆ ಮೇಲಿಂದ ಕೆಳಗೆ ಎಲ್ಲ ವೇಸ್ಟ್ ಇವನಿಗೆ ತಕ್ಕೊಡ್ಸೋದು. ಮನೇಲಿ ಇರೋದು ಅಷ್ಟು ಆಟಾಡಿದ್ವಿ ಕರ್ಕೊಂಡ್ಬಂದ್ವಿ. ಆಮೇಲೆ ಮುಂದಕ್ಕೆ ಹೋಗಿದ್ವಿ ಕಬ್ನಲ್ಲಿ ಕುಡಿಯೋಣ ಅಂತ ಅಂದ್ಬಿಟ್ಟು. ಎಷ್ಟೈದು ಗಂಟೆ ಈಗ? ಎಷ್ಟಪ್ಪ ಟೈಮ್ ಎಷ್ಟು? ಕೂತ್ಕೊಳ್ಳ. ವಾಚ್ ಮತ್ತು ಕನ್ನಡಕ ಎಲ್ಲ ಕೊಡ್ಸಿದ್ದಕ್ಕೆ ಫುಲ್ ಖುಷಿಯಾಗೋಗಿದ್ದ ಚಾರ್ವಿಕಿಗೆ. ವಾಚ್ ಅಂದರೆ ಸಖತ್ ಇಷ್ಟ. ಆ್ಯಕ್ಚುಲಿ ನನಗೂ ಇಷ್ಟ ವಾಚ್ ಅಂದರೆ. ನಮ್ಮ ಅಪ್ಪಂಗೂ ಅಷ್ಟೇ ವಾಚ್ ಕ್ರೇಜು, ನನಗೂ ವಾಚ್ ಕ್ರೇಜು. ಈಗ ನನ್ನ ಮಗನಿಗೂ ಅದೇ ಕಂಟಿನ್ಯೂ ಆಗಿದೆ. ವಾಚು, ಚಪ್ಪಲಿ, ಬಟ್ಟೆ ಅನ್ನೋದೆಲ್ಲ ಸ್ವಲ್ಪ ನಮಗೂ ಕ್ರೇಜು, ಅವನಿಗೂ ಕ್ರೇಜ್ ಇದೆ. ಸೊ ಈಗಲಿಂದನೇ ಎಲ್ಲ ಅವನು ಸ್ವಲ್ಪ ಅದು ಜಾಸ್ತಿ ಒಲವಿದೆ ಅವನಿಗೂ. ನಾವು ಹಾಗೆ ರಿಟರ್ನ್ ಹೋಗ್ತಾ ಅಲ್ಲಿ ಮೈಸೂರು ಪ್ಯಾಲೇಸ್ ಕಾಣಿಸ್ತಿದೆ ನೋಡಿ ಹಾಗೆ ಹೇಗೆ ಅಂತ ಅಂದ್ಕೊಂಡು ಮಾತಾಡಿಕೊಂಡು ಹೋಗ್ತಾ ಇದ್ವಿ. ವ್ಯೂ ತುಂಬ ಚೆನ್ನಾಗಿ ಕಾಣುತ್ತಲ್ವ ಬೆಟ್ಟದ ಮೇಲಿಂದ. ಹಾಗೆ ನಂದಿ ಬಸವಣ್ಣನ ನೋಡೋದಕ್ಕೆ ಹೋದ್ವಿ. ಅದು ವರ್ಷವೂ ಬೆಳೀತಾ ಹೋಗುತ್ತೆ ಅಂತ ಹೇಳ್ತಾರಲ್ಲ, ಸೊ ಅದು ನೋಡಿ ತುಂಬ ಖುಷಿ ಆಯಿತು. ಅಲ್ಲೇ ಇದ್ದೆ ಈಶ್ವರನ ದೇವಸ್ಥಾನ, ಗುಹೆ ಥರ ಇದೆ ಒಂದು, ಅಲ್ಲೊಂದು ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಿದ್ವಿ. ಅದು ಮತ್ತು ಇಲ್ಲಿಗೂ ಬಂದು ಎಲ್ಲ ನಮಸ್ಕಾರ ಮಾಡಿಕೊಂಡು ಮಂಗಳಾರತಿ ತೊಗೊಂಡು ನಾವು ಹಾಗೆ ಒಂದು ರೌಂಡ್ ಒಂದು ಸ್ವಲ್ಪ ನೇಚರೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತಿದ್ದು ಒಂದು ಚುರುಮುರಿ ಮತ್ತು ಅಲ್ಲಿ ಫ್ರೂಟ್ಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತಿಂದು ಹೊರಟ್ವಿ ಮೈಸೂರಿಗೆ. ಮತ್ತೆ ಆಮೇಲೆ ಬೆಟ್ಟದಿಂದ ನಾವು ನೆಕ್ಸ್ಟ್ ಮೈಸೂರಿಗೆ ಬಂದಾದಮೇಲೆ ಫಸ್ಟ್ ಹೋಗಿದ್ದು ಲಲಿತ್ ಮಹಲ್ಗೆ. ನಾನು ರಾಘು ಬಂದಾಗ ಅವಾಗ ಲಲಿತ್ ಮಹಲ್ಗೆ ಹೋಗೋಣ ಅಂದ್ಕೊಂಡ್ವಿ. ಅವರು ಒಳಗಡೆ ಬಿಡೋದಿಲ್ಲ, ಕೆಳಗಡೆ ಅಂತ ಅಂದರು. ಅಯ್ಯೋ ಏನಕ್ಕೆ ಹೋಗ್ಬೇಕು ಕೆಳಗಡೆ ಮಾತ್ರ ಅಂದ್ಕೊಂಡು ಸುಮ್ಮನೆ ಬಂದುಬಿಟ್ಟಿದ್ವಿ. ಬಟ್ ಈ ಸತಿ ಎಲ್ಲರೂ ಬಂದಿದ್ರಲ್ಲ, ಹೋಗಿ ನೋಡೋಣ ಏನಿರುತ್ತೆ ಅಂತ ಅಂದ್ಬಿಟ್ಟು. KGF ಫಿಲಮ್ ಎಲ್ಲ ಅಲ್ಲೆಲ್ಲ ಶೂಟ್ ಮಾಡಿದ್ದು. ಸೊ ಒಳಗಡೆ ಹೋಗಿ ನೋಡೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಪರ್ ಹೆಡ್ಡು 100 ರೂಪೀಸ್ ಕೊಡಬೇಕು. ಟೀ ಬಿಸ್ಕೆಟ್ಸು ಅದು ಫ್ರೀ ಕೊಟ್ಟಿರ್ತಾರೆ, ಕಾಂಪ್ಲಿಮೆಂಟ್ರಿ ಅಂತ ಅಂದ್ಬಿಟ್ಟು. ಸೊ ನಾವು ಎಲ್ಲ ಹೋದ್ವಿ, ಒಳಗಡೆ ಎಲ್ಲ ನೋಡ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿದೆ. ಆರ್ಕಿಟೆಕ್ಚರ್ ಆಗಿರ್ಬೋದು, ಆಗಿನ ಕಾಲದ ಶ್ರೀಮಂತಿಕೆ, ಡಿಸೈನ್ಸು, ರಾಜರದ್ದು ಏನೇನಿರೋದು ಅವ್ರ ಪೋರ್ಟ್ರೇಟ್ಸು ಎಲ್ಲ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಲಂಚ್ ಕೂಡ ಬೇಕಾದ್ರೂ ಮಾಡ್ಬೋದು, ಮತ್ತು ವಿಸಿಟರ್ಸು ಅಲ್ಲಿ ಸ್ಟೇ ಕೂಡ ಮಾಡ್ಬೋದು. ಲಾಡ್ಜ್ ಕೂಡ ಇದೆ, ಅದು ಅಂದರೆ ಹೋಟೆಲ್ ಥರ. ಸೊ ಅದನ್ನು ಮಾಡ್ಬೋದು. ಏನಾದರೂ ಫಂಕ್ಷನ್ಸು ಅದನ್ನೆಲ್ಲ ಫೋಟೋಶೂಟ್ಸಿಗೆಲ್ಲ ತುಂಬ ಜನ ಬಂದಿದ್ದರು. ವೆಡ್ಡಿಂಗ್ ಫೋಟೋಶೂಟ್ಸು, ಪ್ರೀ ವೆಡ್ಡಿಂಗಿಗೆ ತುಂಬಾ ಎಲ್ಲ ಚೆನ್ನಾಗಿತ್ತು. ನಾವು ಎಲ್ಲ ಒಳಗಡೆ ತುಂಬ ಎಕ್ಸ್ಪ್ಲೋರ್ ಮಾಡ್ತಿದ್ವಿ. ಒಂದು ಏನು ಅಂತಂದರೆ ನನ್ನ ಮಗನಿಗಂತೂ ಅವನದೇ ಮನೆ ಅನ್ನೋ ಥರ ಹೆಂಗೆ ಓಡಾಡ್ತಿದ್ದ ಅಂದರೆ ಹಿಡಿಯೋಕ್ಕೆ ಆಗ್ತಾಯಿರಲಿಲ್ಲ. ಫುಲ್ಲು ಇಲ್ಲಿಂದ ಅಲ್ಲಿಗೆ ಹೆಂಗೆ ಓಡೋನು ಅಂದರೆ ಅವನಿಗಂತೂ ಕಾರಲ್ಲೇ ಕೂತು ಫುಲ್ಲು ಕೈ ಕಾಲು ಕಟ್ಟಾಕ್ದಂಗೆ ಆಗೋಗಿತ್ತು. ಇಲ್ಲಿ ಇಷ್ಟು ದೊಡ್ಡ ಜಾಗ ನೋಡಿಬಿಟ್ಟು ಫುಲ್ಲು ಖುಷಿಯಾಗಿ ಎಲ್ಲ ಕಡೆ ರಾಜನ ಥರನೇ ಓಡಾಡ್ಬಿಟ್ಟ ಅಂತಲೇ ಹೇಳ್ಬೋದು. ಅಲ್ಲಿ ವಿಸಿಟರ್ಸ್ಗೆ ಅಂತಲೇ ಲಂಚ್ ಅರೇಂಜ್ ಇರುತ್ತೆ. ಅಲ್ಲಿ ಯಾರನ್ನೂ ಬಿಡೋದಿಲ್ಲ. ನಮ್ಮ ಅಜ್ಜಿ ಅಲ್ಲಿ ಸಡನ್ನಾಗಿ ಹೋಗಿದ್ರು. ಅಲ್ಲಿ ಕನ್ನಡದವರೇ ಇದ್ದರು ಒಳಗಡೆ ಮ್ಯಾನೇಜರು. ಅವರು ಅಜ್ಜಿ ನೋಡಿಬಿಟ್ಟು, ಬನ್ನಿ ಅಜ್ಜಿ ಪಾಪ ವಯಸ್ಸಾಗಿದೆ ಅಲ್ಲ, ಬನ್ನಿ ಕುತ್ಕೊಂಬನ್ನಿ, ನೋಡಿ ಬನ್ನಿ, ಏನಾದ್ರು ಊಟ ಮಾಡ್ತೀರಾ ಅಂತ ಎಲ್ಲ ಕೇಳ್ತಾಯಿದ್ರು. ಒಂದು ಲಂಚ್ ಎಷ್ಟಾಗುತ್ತೆ ಅಂದರೆ 800 ಸಮಥಿಂಗ್ ಆಗುತ್ತೆ ಅಂತ ಹೇಳಿದ್ರು ಕೇಳಿದ್ದಕ್ಕೆ. ಸೌತ್ ಇಂಡಿಯನು. ಸೊ 800 ಸಮಥಿಂಗ್ ಆಗೋಷ್ಟು ಯಪ್ಪ ಲಂಚ್ ಅಷ್ಟೊಂದು ಅಂದರೆ ಆಲ್ಮೋಸ್ಟ್ 1000 ರೂಪೀಸ್ ಅನ್ನಿಸ್ತು. ಅಷ್ಟೊಂದು ದುಡ್ಡ ಅಯ್ಯಪ್ಪ ಅಂತ ಅನ್ನಿಸ್ತು. ಸೊ ಇರೋರು ಮಾಡ್ತಾರೆ ಆಬ್ವಿಯಸ್ಲಿ, ಅದನ್ನಂತೂ ಹೇಳೋ ಹಾಗಿಲ್ಲ ಅಷ್ಟೇ. ಆಮೇಲೆ ಇದು ಯಾವುದೋ ಲಗೇಜ್ ರೂಮ್ಗೆ ಹೊರಟೋಗ್ಬಿಟ್ಟಿದ್ರು ಎಲ್ಲ. ಆಮೇಲೆ ಹೋಗಿ ಅವ್ರನ್ನೆಲ್ಲ ಕರ್ಕೊಂಡು ಬಂದ್ವಿ. ಅದಾದಮೇಲೆ ಅದು ಏನೋ ಹಾಲು ಆ ಥರದ್ದೆಲ್ಲ ಇದೆ. ಮೇ ಬಿ ಫಂಕ್ಷನ್ಸ್ ಮಾಡ್ಬೋದೇನೋ ಅಲ್ಲಿ ಒಳಗಡೆ. ಅದು ತುಂಬಾ ದೊಡ್ಡದಾಗಿತ್ತು, ಫಂಕ್ಷನ್ ಹಾಲ್ ಅನಿಸುತ್ತೆ ಅದು.
ಅದು ನೋಡೋಕೆ ತುಂಬಾ ಚೆನ್ನಾಗಿತ್ತು. ಹಾಗೆ ಎಂಟ್ರೆನ್ಸಲ್ಲಿ ಮೆಟ್ಲು ಎಲ್ಲ ಇರುತ್ತೆ, ಸ್ವಲ್ಪ ಒಳಗಡೆ ಹೋದರೆ ವರಂಡಾ ಥರ ಆದಮೇಲೆ ನೆಕ್ಸ್ಟ್ ಹಾಲಿಗೆ ಬಂದಾಗ ಅಲ್ಲಿ ಸಿಂಹಾದ್ರಿಯ ಸಿಂಹ ಫಿಲಮ್ಸಲ್ಲೆಲ್ಲ ವಿಷ್ಣುವರ್ಧನ್ ಅವ್ರು ನಡ್ಕೊಂಬರುತ್ತಾರಲ್ಲ ಆ ಮೆಟ್ಲಿಂದ, ಅದಂತೂ ತುಂಬಾ ಚೆನ್ನಾಗಿತ್ತು. ನಾವಂತೂ ಹೋಗ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಖುಷಿ ಆಯಿತು ಅದನ್ನೆಲ್ಲ ಹೋಗಿ ನೋಡಿದ್ದಕ್ಕೆ. ಅಲ್ಲೊಂದು ಸ್ವಲ್ಪ ಹೊತ್ತೆಲ್ಲ ಕೂತಿದ್ದು ಎಲ್ಲ ಬಂದ್ವಿ ನಾವಂತೂ. ನನ್ನ ಮಗ ಅಂತೂ ಮೆಟ್ಲು ಹತ್ತೋದು ಇಳಿಯೋದು ಅದೇ ಕೆಲಸ ಆಗೋಗಿತ್ತು ಅವನಿಗಂತೂ. ಫುಲ್ ಖುಷಿ ಅವನಿಗೆ ಮೆಟ್ಲು ಹತ್ತೋದು ಇಳಿಯೋದು ಅದೆಲ್ಲ ಮಾಡೋದಕ್ಕೆ. ನೋಡಿ ನಮ್ಮ ಮಗ ಹೋಗೋಣ ಬಾರೋ ನಡೆಯೋ ಅಂತ ಅಂದರೆ ಹೆಂಗೆ ಬಿದ್ದು ದಾಡ್ತಿದ್ದಾನೆ ಅಂದರೆ ಗಂಡು ಮಕ್ಕಳು ಎತ್ತಿರೋರಿಗೆ ಗೊತ್ತು ಆ ಕಷ್ಟ ಏನು ಅಂತ. ಮಕ್ಕಳನ್ನ ಹಿಡಿಯೋಕ್ಕಾಗಲ್ಲ, ಫುಲ್ಲು ಓಡೋಗ್ತಾ ಇರ್ತಾರೆ, ಕೈಗೆ ಸಿಗಲ್ಲ, ಎತ್ಕೊಳಕ್ಕೆ ಹೋದ್ರೂ ಜಾರ್ ಹೋಗ್ತಿರ್ತಾರೆ, ಬಿಡಿ ಎತ್ಕೋಬೇಡಿ ಅಂತ ಅಂದ್ಬಿಟ್ಟು. ಎಲ್ಲಿ ಎತ್ಕೊಂಡ್ಬಿಡ್ತಾರೋ ಅಂತ ಅಂದ್ಬಿಟ್ಟು ನನ್ನ ಮಗ ಅಂತೂ ಫುಲ್ ಓಡೋಗ್ತಾ ಇದ್ದ. ಅಷ್ಟು ಹಠ ಮಾಡ್ತಿದ್ದ, ಬರಲ್ಲ ನಾನು ಆಚೆಗೆ ಇಲ್ಲೇ ಇರ್ತೀನಿ ಅನ್ನೋ ಥರ ಎಲ್ಲ ಮಾಡ್ತಾಯಿದ್ದ. ಸೊ ಅಲ್ಲಂತೂ ಟೀ ಕೊಟ್ಟಿದ್ರು, ಎಷ್ಟು ಡಬ್ಬ ಥರ ಇತ್ತು ಅಂತ ಅಂದರೆ ವೇಸ್ಟ್ ಅದು ಟೀ ಮಾತ್ರ. ನನಗಿಷ್ಟ ಆಗಲಿಲ್ಲ ಪರ್ಸ್ನಲಿ, ನನ್ನ ಎಕ್ಸ್ಪೀರಿಯನ್ಸ್ ಹೇಳಿದ್ದು. ಸೊ ಇದನ್ನು ಮುಗಿಸ್ಕೊಂಡು ಒಂದು ಪ್ರಸಿದ್ಧವಾದ ದೇವಾಲಯಕ್ಕೆ ಹೋಗ್ತಾಯಿದ್ದೀವಿ. ಅದು ಯಾವುದು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಪಾರ್ಟಲ್ಲಿ ನೆಕ್ಸ್ಟ್ ವ್ಲಾಗ್ನಲ್ಲಿ ನಾನು ತಿಳಿಸ್ತೀನಿ. ಸೊ ಅಂಟಿಲ್ ದೆನ್ ಸಿ ಯು.